ಸದನದಲ್ಲಿ ಡಿಸಿಎಂ ಡಿಕೆಶಿ ಹಾಡಿದ್ದ ಆರ್ಎಸ್ಎಸ್ ಗೀತೆಯ ಪರ ವಿರೋಧ ಚರ್ಚೆ ಜೋರಾಗಿ ನಡೀತಾ ಇದೆ. ಡಿಸಿಎಂ ಹೇಳಿಕೆಯನ್ನ ಕೆಲವರು ಸ್ವಾಗತಿಸಿದ್ರೆ ಮತ್ತೆ ಕೆಲವರು ವಿರೋಧ ಮಾಡಿದ್ದಾರೆ. ಇದರ ಜೊತೆಗೆ ಮಾಜಿ ಸಚಿವ ರಾಜಣ್ಣ ಅವರ ಹೇಳಿಕೆಯನ್ನ ಶಾಸಕ ತನ್ವೀರ್ ಸೇಠ್ ಖಂಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರು ಬಿಜೆಪಿಯ ಪರ ನಿಲ್ತಿದ್ದಾರೆ ಅನ್ನೋದಲ್ಲ. ಅವರು ಸ್ವತಃ ಹೇಳಿದ್ದಾರೆ, ನಾನು ಹುಟ್ಟು ಕಾಂಗ್ರೆಸ್ಸಿಗ ಅಂತ ಹೇಳಿ. ನಮ್ಮ ಸಿದ್ಧಾಂತಕ್ಕೆ ನಾವು ಎಲ್ಲೂ ಬಲಿ ಕೊಡಲ್ಲ. ಮತ್ತೊಂದು ಸಿದ್ಧಾಂತ ಅರ್ಥ ಮಾಡ್ಕೊಳ್ಳುವಂಥದ್ದು ತಪ್ಪು ಅಂತ ನಾನು ಎಲ್ಲೂ ಭಾವಿಸಲ್ಲ. ನೋಡಿ, ರಾಜಣ್ಣ ಅವರ ಮನಸ್ಥಿತಿ ವಿಚಾರದಲ್ಲಿ ನಾನು ಮಾತಾಡಕ್ಕೆ ಹೋಗಲ್ಲ. ಪ್ರತಿಯೊಂದನ್ನು ಹೇಳುವಂಥ ಸ್ವಾತಂತ್ರ್ಯ ಇದ್ದರೂ ಕೂಡ ಪಕ್ಷದ ವಿಚಾರ, ಪಕ್ಷದ ವೇದಿಕೆಯಲ್ಲಿ ಮಾತಾಡುವಂಥದ್ದು ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ. ಬಹಿರಂಗವಾಗಿ ಅವರು ಮಾತಾಡಿ ಅವ್ರು ಏನು ಮಾಡಬೇಕಂತಿದ್ದಾರೆ. ನಿನ್ನೆ ಒಂದು ಮಾಧ್ಯಮದ ಸ್ನೇಹಿತರ ಜೊತೆಗೆ ಅವರ ಭಾವನೆಗಳನ್ನ ಹಂಚ್ಕೊಳ್ಳುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಜೊತೆಗೆ ಹೋದರೂ ಏನಿಲ್ಲ ಅಂತ ಹೇಳುವಂಥದ್ದು ಏನು ಮಾತಾಡಿದ್ರೆ ಅದು ನಾವು ಒಪ್ಪುವಂಥದ್ದಲ್ಲ. ಈಗಾಗಲೇ ರಾಜಣ್ಣರವರು ಅವರ ಮಾತಿನ ಭರಾಟೆಯಲ್ಲಿ ನಷ್ಟನ ಅನುಭವಿಸಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವುದನ್ನು ಯಾವ ಸಂದರ್ಭದಲ್ಲಿ ಮಾತಾಡಬೇಕು ಅದು ಮಾತಾಡಿದ್ರೆ ಅದು ಶೋಭೆ ತರುತ್ತೆ. ನೋಡಿ, ಎಲ್ಲ ವಿಚಾರಗಳಲ್ಲಿ ರಾಜಕೀಯ ಸಲ್ಲದು. ಯಾವಾಗ ತನಿಖೆಗೆ ನಾವು ಆದೇಶ ಮಾಡಿದ್ದೀವಿ, ಈಗ ತನಿಖೆ ಮಾಡಿದ್ದೇ ಸರಿ ತಪ್ಪು ಅನ್ನೋ ಚರ್ಚೆ ಆಗ್ತಾಯಿದೆ. ಸೊ ಇದೆಲ್ಲ ಏನಾಗುತ್ತೆ, ದೂರು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದಿಸಬೇಕಾಗಿರುವಂಥದ್ದು ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರದ ನಡೆ. ಇವತ್ತೇನು ಮುಸುಕುದಾರಿ ಅವನು ತೋರಿಸಿದಂತಹ ಎಲ್ಲ ಪ್ರದೇಶಗಳಲ್ಲಿ, ಯಾಕಂದರೆ ಸತ್ಯ ಸಂಗತಿಗಳು ಹೊರಗೆ ಬರಬೇಕು. ನಾವು ತನಿಖೆ ಮಾಡದೆ ಸತ್ಯ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಸ್ವತಃ ಮುಸುಕುದಾರಿನ ಬಯಲಿಗೆ ತಂದು ಅವನ್ನ ಅರೆಸ್ಟ್ ಮಾಡುವಂಥ ಕೆಲಸನೂ ಆಗಿದೆ. ನಾನು ಹೇಳ್ತೇನೆ, ಇಂಥ ಪ್ರಕರಣಗಳಲ್ಲಿ ಬಂಪರ್ ಪರೀಕ್ಷೆ ಅತಿ ಅಗತ್ಯ.